ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕರ್ತವ್ಯ ಆ್ಯಪ್ ಅಂದರೆ ಕ್ಯಾಂಪ್ಸ್ನಲ್ಲಿ ಈ ಒಂದು ಲೋಕಲ್ ಹಾಲಿಡೇನ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ. ಪ್ರತಿ ಶಿಕ್ಷಕರು ಸಹ ಲೋಕಲ್ ಹಾಲಿಡೇನ ಯಾವ ರೀತಿ ಎಂಟ್ರಿ ಮಾಡಬೇಕು ಸರ್, ಲೋಕಲ್ ಹಾಲಿಡೇ ಕೊಡೋದ್ರಿಂದ ನಾವು ಯಾವ ರೀತಿ ತೊಂದರೆ ಆಗುತ್ತೆ, ಅದಕ್ಕೆ ನಮಗೆ ಈ ಕರ್ತವ್ಯ ಆ್ಯಪ್ನಲ್ಲಿ ಲೋಕಲ್ ಹಾಲಿಡೇ ಎಂಟ್ರಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಅಂತ ಮಾಹಿತಿ ಕೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಸ್ನೇಹಿತರೆ, ಮೊದಲಿಗೆ ನಿಮ್ಮ ಒಂದು ಆ್ಯಪ್ನಲ್ಲಿ ಕರ್ತವ್ಯ ಆ್ಯಪ್ ಓಪನ್ ಮಾಡಿ. ಕರ್ನಾಟಕ ಅಟೆಂಡೆನ್ಸ್ ಸಿಸ್ಟಮ್ ಕರ್ತವ್ಯ ಆ್ಯಪನ್ನು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದಾಗ ಈ ರೀತಿ ನಿಮ್ಮದೊಂದು ಲೊಕೇಶನ್ ನಾನಿಡಬೇಕು. ನೀವು ಮನೆಯಿಂದಾದರೂ ಅಪ್ಲೈ ಮಾಡ್ಬೋದು, ಅಡ್ವಾನ್ಸ್ ಬಿಫೋರ್ ನಾಳೆದು ಇವತ್ತಾದರೂ ಅಪ್ಲೈ ಮಾಡ್ಬೋದು. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಈಗ ನೀವೇನು ಮಾಡಬೇಕಂದ್ರೆ, ನಿಮ್ಮ ಒಂದು ಈ ರೀತಿ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೀವೇನು ಮಾಡಬೇಕು ಸ್ನೇಹಿತರೆ, ಮೊದಲಿಗೆ ಲೀವ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಇಲ್ಲಿ ಫಸ್ಟ್ ಲೀವ್. ಈಗ ನಾನು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಶಾಲೆಯ ಪ್ರತಿ ಶಿಕ್ಷಕರು ಸಪರೇಟ್ ಆಗಿ ಅವರವರ ಕ್ಯಾಂಪ್ಸ್ನಲ್ಲಿ ಸಪರೇಟ್ ಆಗಿ ಎಂಟ್ರಿ ಮಾಡಲೇಬೇಕು. ಮುಖ್ಯವಾಗಿ ಶಾಲೆಯಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ಮಾಡಲೇಬೇಕು. ಯಾಕಂದರೆ ಈ ಒಂದು ಒಬ್ಬರು ಎಂಟ್ರಿ ಮಾಡಿದ ತಕ್ಷಣ ಎಲ್ಲರಿಗೂ ಆಗಲ್ಲ. ಇದು ಅವರವರ ವೈಯಕ್ತಿಕ ಹಾಜರಾತಿ ಸ್ನೇಹಿತರೆ. ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರು ಇರ್ತಾರೋ ಅಷ್ಟು ಜನ ಶಿಕ್ಷಕರು ಇದನ್ನು ಮಸ್ಟ್ ಆ್ಯಂಡ್ ಶುಡ್ಡು ತಮ್ಮ ಕರ್ತವ್ಯ ಆ್ಯಪ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ಅಪ್ಲೈ ಫಾರ್ ಲೀವ್ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಅಪ್ಲೈ ಫಾರ್ ಲೀವ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಫಾರ್ ಲೀವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಈಗ ಲೀವ್ ಟೈಪ್ ಅಂತಿದೆ ನೋಡಿ ಸ್ನೇಹಿತರೆ. ಲೀವ್ ಟೈಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸುಮಾರು ಆಪ್ಷನ್ಸು ನಿಮಗೆ ಓಪನ್ ಆಗ್ತಾವೆ ಸ್ನೇಹಿತರೆ. ಸುಮಾರು ಎಲ್ಲ ಆಪ್ಷನ್ಸು ಓಪನ್ ಆಗ್ತವೆ. ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಲೋಕಲ್ ಹಾಲಿಡೇ ಅಂತಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲೋಕಲ್ ಹಾಲಿಡೇ ಅಂದರೆ ಸ್ಥಳೀಯ ರಜೆ ಅಂತ. ಯಾವ ಡೇಟಿಂದ ಯಾವ ಡೇಟ್ಗೆ, ಫ್ರಮ್ ಡೇಟ್ ಟು ಡೇಟ್ ಅಂತಿದೆ. ಫ್ರಮ್ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 21 ಆ ಆಪ್ಷನನ್ನು ತೆಗೆದುಕೊಳ್ಳಿ. ಫ್ರೈಡೇ 21 ಅಂತ. ಟು ಡೇಟ್ ಸಹ 21 ಅಂತಲೇ ತೆಗೆದುಕೊಳ್ಳಿ ಸ್ನೇಹಿತರೆ. ತೆಗೆದುಕೊಂಡು ರೀಸನ್ ಫಾರ್ ಲೀವ್ ಅಂತಿದೆ ಸ್ನೇಹಿತರೆ. ನಾವೇನು ಮಾಡಬೇಕು, ಇದಕ್ಕೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ಥಳೀಯ ರಜೆ ಪಡೆಯುವುದು ಹಾಗೂ ಶಾಲೆಗೆ ಸ್ಥಳೀಯ ರಜೆ ಇರುತ್ತದೆ. ಅಂತ ನೀವು ಇಲ್ಲಿ ರೀಸನನ್ನು ಕೊಟ್ಟು ಏನು ಮಾಡಬೇಕು, ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ನಾಳೆದಿದು 21 ಫ್ರೈಡೇ ಆಗಸ್ಟ್ 21 ನಾನು ಸಬ್ಮಿಟ್ ಕೊಡ್ತಾ ಇದ್ದೇನೆ. ಇಲ್ಲಿ ನಾವು ಸಬ್ಮಿಟನ್ನು ಕೊಟ್ಟಾಗ ಲೀವ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಇದು ನಿಮ್ಮ DD ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ HMಗೆ ಹೋಗೋದಿಲ್ಲ ಸ್ನೇಹಿತರೆ, ನಿಮ್ಮ DD ಹೋಗುತ್ತೆ. ಮತ್ತು ಅದರ ಒಂದು ಸ್ಟೇಟಸ್ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ. ಲೀವ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ ಸ್ನೇಹಿತರೆ, 21/8/2026 ಇಂದ 21 ಲೋಕಲ್ ಹಾಲಿಡೇ ಸ್ಟೇಟಸ್ ಫಾರ್ ಪೆಂಡಿಂಗ್. ಅಂದರೆ ನಿಮ್ಮ BO ಅವರು ಅಥವಾ ನಿಮ್ಮ ಮೇಲಿನ DD ಅವರು ನಿಮಗೆ ಅಪ್ರೂವಲ್ ಕೊಡುತ್ತಾರೆ ಸ್ನೇಹಿತರೆ. ನೀವು ಈ ರೀತಿ ಎಲ್ಲ ಶಿಕ್ಷಕರು ವೈಯಕ್ತಿಕವಾಗಿ ಅಪ್ಲೈ ಮಾಡಿ ನೀವು ನಿಮ್ಮ ಒಂದು ರಜೆಯನ್ನು ಪಡೆಯಬೇಕಾಗತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.